ಶ್ರೀ ಗುರುಚರಿತ್ರೆ 9ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಿದ್ಧಮುನಿಯು ಗುರುಚರಿತ್ರೆಯನ್ನು ಮುಂದುವರಿಸುತ್ತಾ, ನಾಮಧಾರಕ ಶಿಷ್ಯೋತ್ತಮನೇ, ಗುರುಗಳು ಕುರುವಪುರದಲ್ಲಿರುವಾಗ ನಡೆದ ಇನ್ನೊಂದು ಲೀಲೆಯನ್ನು ಹೇಳುವೆನು, ಲಕ್ಷ್ಯಗೊಟ್ಟು ಕೇಳು. ಲೋಕರೂಢಿಯಂತೆ ಶ್ರೀಪಾದಗುರುಗಳು ನಿತ್ಯವೂ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು. ಅವರು ನದಿಗೆ ಸ್ನಾನಾರ್ಥವಾಗಿ ಬಂದ ಕೂಡಲೇ ಅಲ್ಲಿ ಬಟ್ಟೆ ಒಗೆಯುವುದರಲ್ಲಿ ನಿರತನಾಗಿರುತ್ತಿದ್ದ ಅಗಸನೊಬ್ಬನು ಧಾವಿಸಿ ಬಂದು ಗುರುಗಳಿಗೆ ಬಹು ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದನು. ಹೀಗೆಯೇ ಎಷ್ಟೋ ದಿನಗಳು ಕಳೆದು ಹೋದವು. ಗುರುಗಳಿಗೆ ಆ ಅಗಸನ ಮೇಲೆ ಕರುಣೆಯುಂಟಾಯಿತು. ಒಂದು ದಿನ ನದಿಗೆ ಹೋದಾಗ ಅಗಸನು ನಿತ್ಯದಂತೆ ನಮಸ್ಕರಿಸಲು ಧಾವಿಸಿ ಬಂದನು. ಸಾಷ್ಟಾಂಗ ನಮಸ್ಕಾರ ಹಾಕಿ ಗುರುಗಳೆದುರು ಭಕ್ತಿಯಿಂದ ನಮಿಸಿ ನಿಂತುಕೊಂಡನು. ಗುರುಗಳು ಆತನನ್ನು ಕುರಿತು, ರಜಕ, ನೀನು ಇಷ್ಟು ದಿವಸಗಳವರೆಗೆ ಭಕ್ತಿಯಿಂದ ನಡೆದುಕೊಂಡುದಕ್ಕಾಗಿ ನಾವು ನಿನ್ನ ಮೇಲೆ ಸಂಪ್ರೀತರಾಗಿದ್ದೇವೆ. ಇನ್ನು ಮೇಲೆ ನಿನ್ನ ಕಷ್ಟದ ದಿನಗಳು ತಪ್ಪಿ ಸುಖದಿಂದ ರಾಜ್ಯವಾಳುವಿ ಎಂದು ಅವರು ಆಶೀರ್ವದಿಸಿದರು. ಅಂದಿನಿಂದ ಆ ಮಡಿವಾಳನು ಪ್ರಾಪಂಚಿಕ ವ್ಯಾಪಾರವನ್ನು ಕಡಿಮೆ ಮಾಡಿಕೊಂಡು ಹೆಚ್ಚಿನ ಸಮಯವನ್ನೆಲ್ಲ ಗುರು ಸೇವೆಯಲ್ಲಿಯೇ ಕಳೆಯತೊಡಗಿದನು. ನಿತ್ಯ ನಸುಕಿನಲ್ಲಿ ಗುರುಮಠದ ಅಂಗಳ ಕಸಗೂಡಿಸುವುದು, ಕೃಷ್ಣಾ ಜಲದಿಂದ ಚಳಿ ಹೊಡೆಯುವುದು, ಗುರು ವಚನಗಳನ್ನಾಲಿಸುತ್ತಾ ಕೊಡ್ರುವುದು ಇವೇ ಆತನ ನಿತ್ಯ ಕರ್ತವ್ಯಗಳಾದವು. ಆಗ ವಸಂತ ಋತುವಿನ ಕಾಲವಾಗಿತ್ತು. ಬಿಸಿಲಿನ ತಾಪವೂ ಹೆಚ್ಚಾಗಿತ್ತು. ಅಂಥ ಒಂದು ಮಧ್ಯಾಹ್ನದ ಸಮಯದಲ್ಲಿ ಒಬ್ಬ ಯವನರಾಜನು ತನ್ನ ರಾಣಿ ಪರಿವಾರ ಸಮೇತವಾಗಿ ಕುರುಗಡ್ಡೆಯ ಸಮೀಪದಲ್ಲಿರುವ ಕೃಷ್ಣಾ ನದಿಗೆ ಜಲಕ್ರೀಡೆಯಾಡುವುದಕ್ಕೆಂದು ಬಂದಿದ್ದನು. ಆ ರಾಜನ ಸಂತೋಷ ವೈಭವಗಳನ್ನು ಕಂಡು ರಜಕನಿಗೆ ಮನೋಚಾಂಚಲ್ಯ ಉಂಟಾಯಿತು. ಆತನು ತನ್ನ ಮನಸ್ಸಿನಲ್ಲಿ, ಆಹಾ, ಜಗತ್ತಿನಲ್ಲಿ ಹುಟ್ಟುವುದಾದರೆ ಇಂಥ ರಾಜವಂಶದಲ್ಲಿ ಹುಟ್ಟಿ ಸುಖಪಡಬೇಕು. ನನ್ನಂತೆ ಅಗಸನಾಗಿ ಹುಟ್ಟಿದವನ ಜೀವನವು ವ್ಯರ್ಥವಾದದ್ದೇ ಸರಿ ಎಂದು ಯೋಚಿಸಿ ಹಳಹಳಿಸುತ್ತಾ ನಿಂತಿದ್ದನು. ಸರ್ವಜ್ಞರಾದ ಗುರುಗಳಿಗೆ ರಜಕನ ಮನೋಗತವು ತಿಳಿದು ಹೋಯಿತು. ಅವರು ಆ ಅಗಸನನ್ನು ಕೂಗಿ ಕರೆದರು. ರಜಕನು ಧಾವಿಸಿ ಬಂದು ಕೈ ಮುಗಿದು ನಿಂತುಕೊಳ್ಳಲು ಗುರುಗಳು, ನೀನೇನು ಯೋಚಿಸುತ್ತಿದ್ದೆ ಎಂದು ಪ್ರಶ್ನೆ ಮಾಡಿದರು. ರಜಕನು ಗುರುಗಳು ಸರ್ವಾಂತರ್ಯಾಮಿಗಳೆಂಬುದನ್ನರಿತಿದ್ದವನಾದ್ದರಿಂದ ಇದ್ದ ವಿಷಯವನ್ನು ಇದ್ದಂತೆ ತಿಳಿಸಿಬಿಟ್ಟನು. ಅಗಸನಿಗೆ ರಾಜಭೋಗದ ಆಸೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಗುರುಗಳು ಆತನಿಗೆ, ನೀನು ಮ್ಲೇಚ್ಛ ಕುಲದಲ್ಲಿ ಹುಟ್ಟಿ ರಾಜಭೋಗವನ್ನು ಅನುಭವಿಸಿ ಎಂದು ನುಡಿದರು. ರಜಕನು ತಾನು ರಾಜನಾದಾಗ ಸ್ವಾಮಿಗಳು ತನಗೆ ಪುನಃ ದರ್ಶನವನ್ನೀಯಬೇಕೆಂದು ವಿನಂತಿಸಿಕೊಂಡನು. ಗುರುಗಳು, ಸರಿ, ನಿನ್ನ ಅಂತ್ಯಕಾಲಕ್ಕೆ ನಾವು ನಿನಗೆ ದರ್ಶನ ಕೊಡುತ್ತೇವೆ. ಆಗ ನಿನಗೆ ಜ್ಞಾನೋದಯವೂ ಆಗುವುದೆಂದು ಅಭಯವನ್ನಿತ್ತರು. ರಜಕನು ಧನ್ಯನಾದೇನೆಂದು ನಮಸ್ಕರಿಸಿ ಹೊರಟಿರುವಾಗೆ ಗುರುಗಳು ಮತ್ತೆ ಅವನನ್ನು ಕರೆದರು. ನಿನಗೆ ಇದೇ ಜನ್ಮದಲ್ಲಿ ರಾಜನಾಗಬೇಕೆಂಬ ಆಸೆ ಇದೆಯೇ ಎಂದು ಪ್ರಶ್ನೆ ಮಾಡಿದರು. ಅದಕ್ಕೆ ರಜಕನು ಸ್ವಲ್ಪ ಯೋಚಿಸಿ, ಸ್ವಾಮಿ, ಈಗ ನಾನು ಇಳಿವಯಸ್ಸಿನವನಾಗಿದ್ದೇನೆ, ಅದಕ್ಕಾಗಿ ಅನುಭವಿಸಲಿಚ್ಛಿಸುತ್ತೇನೆ ಎಂದು ನುಡಿದನು. ತಕ್ಷಣವೇ ಆತನಿಗೆ ಮರಣವುಂಟಾಯಿತು. ಆತನು ಬೀದರಿನ ನವಾಬನ ಮಗನಾಗಿ ಪುನರ್ಜನ್ಮ ಪಡೆದನು. ಶ್ರೀಪಾದ ಶ್ರೀವಲ್ಲಭ ಗುರುಗಳ ಖ್ಯಾತಿಯು ಸುತ್ತೆಲ್ಲ ಪಸರಿಸಿಬಿಟ್ಟಿತು. ದೂರ ದೂರದಿಂದ ಭಕ್ತರು ಅವರ ದರ್ಶನ ಲಾಭವನ್ನು ಪಡೆಯಲು ಹಾತೊರೆದು ಬರುತ್ತಿದ್ದರು. ಕುರುಗಡ್ಡೆಯ ಪವಿತ್ರ ಕ್ಷೇತ್ರವೆನಿಸಿತು. ಶ್ರೀಪಾದ ಗುರುಗಳು ಮತ್ತೊಂದು ಅವತಾರ ಎತ್ತುವ ಉದ್ದೇಶದಿಂದ ಆಶ್ವೀನ ಬಹುಳ ದ್ವಾದಶಿಯ ದಿವಸ ಕೃಷ್ಣಾ ನದಿಯಲ್ಲಿ ಅದೃಶ್ಯರಾದರು. ಅವರು ಅದೃಶ್ಯರಾದರೂ ಸಹಿತ ಕುರುವಪುರದಲ್ಲಿ ಅವರು ಸದಾ ಜಾಗೃತರಾಗಿದ್ದುಕೊಂಡು ಅವಶ್ಯವೆನಿಸಿದಾಗ ದರ್ಶನಾಶೀರ್ವಾದಗಳನ್ನು ಇಂದಿನವರೆಗೂ ನೀಡುತ್ತಲೇ ಇದ್ದಾರೆ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 9ನೇ ಅಧ್ಯಾಯವು ಮುಕ್ತಾಯವಾಯಿತು.